ಯಾವ ಕಾರಣಕ್ಕಾಗಿ ಇದು ವ್ಯಾಪಾರ ಬಂದ್ ಆಗೈತಿ? ಯಾವ ಕಾರಣಕ್ಕಂದ್ರೆ ಸರ ರೈತರದ್ದು ಎಲ್ಲ ದನಕರ ಮೇಲೆ ಜೀವನ ಇರ್ತೈತಿ. ಬೇಕಾದ್ರೆ ರೊಕ್ಕ ನೋಡಂಗಿಲ್ಲ ತೊಗೊಂಡು ಹೋಗ್ತಾರ ಮಾಡ್ತಾರೆ. ಅವು ಹಳಿವು ಅಂಥವು ಕೊಟ್ರೆ ಅವರು ಏನೋ ವ್ಯಾಪಾರಸ್ಥರು ತೊಗೊಂಡು ಹೋಗಿ ಅವ್ನು ಕರಗಿಸ್ತಿರ್ತಾರೆ. ಮತ್ತು ಅವ್ರನ್ನೆಲ್ಲ ಹಿಡಿದು ಬಡಿಯೋದು ಅವ್ರ ಗಾಡಿ ತೊಗೊಂಡು ಹೋಗೋದು ಮಾಡಿದ್ರೆ ಗಂಟು ಹಾಕಿ ಎಷ್ಟು ಹಾಳಾಗ್ತಾರೆ. ಈ ಕೆಲಸ ಯಾರು ಬಂದ್ರೆ ನೋಡಿ ಈ ಕೆಲಸ ಹೊಡಿಯೋದು ಕೆಲಸ ಯಾರು ಮಾಡ್ತಾರೆ? ಬಜರಂಗದವ್ರು ಅವರು ಇವರು ಮಾಡ್ತಾರೆ. ನಮ್ಮ ರೈತರು ತೊಗೊಂಡು ಹೋಗ್ತಾರೆ. ಅವ್ರು ರೈತರಿಗೆ ರೊಕ್ಕ ಕೊಟ್ಟು ಹೋಗ್ತಾರೆ, ದುಡ್ಡು ಮಾಡ್ಕೊಂಡು ಹೋಗ್ತಾರೆ. ಅವರು ರೊಕ್ಕ ಕೊಟ್ಟ ಓದಿರ್ತಾರೆ. ಮತ್ತು ನಾವು ರೊಕ್ಕ ತೊಗೊಂಡಿರ್ತೀವಿ. ಮತ್ತು ಅವ್ರು ಓದು ಹೊಡಿಸ್ಕೊಂಡು ಬಡಿಸ್ಕೊಂಡು ಗಾಡಿ ಬಿಟ್ಟು ಓಡೋಕ್ಕಾರ. ಅವೆಲ್ಲ ಸರ್ಕಾರದಾರ ವಿಚಾರ ಮಾಡ್ಬೇಕು. ಅದನ್ನು ಸರ್ಕಾರ ವಿಚಾರ ಮಾಡ್ಬೇಕು. ರೈತ ಕೊಟ್ಟಾಗ ಹೋದಾರು ಹಂಗೆ ಹೋದಾರ. ಯಾವನು ರೈತ 1,000 ರೂಪಾಯಿ ಲುಕ್ಷಾನ್ ಮಾಡ್ಕೊಂಡು ಕೊಟ್ಟಿರೋದಿಲ್ಲ, ತೊಗೊಂಡಿರೋದಿಲ್ಲ. ತೊಗೊಂತಾರಂದ್ರೆ ಈಗ ಬೇರೆ ತಾಲೂಕಿನಾಗಿದ್ದ ನಾವು ದನಗಳು ಖರೀದಿ ಮಾಡ್ಕೊಂಡು ಬರ್ತೀವಿ. ಹಿರೇಕೊಪ್ಪಕ್ಕೋ ಅಥವಾ ಬಾಗ್ಲಳ್ಳಿಗೋ ರಾಮದುರ್ಗಕ್ಕೋ ಹಿಂಗೆಲ್ಲ ಬರ್ತೀವಿ. ಮತ್ತು ಹೇರ್ಕೊಂಡು ಹೋಗೋಕೆ ಬರೋಕೆ ಹೋದ್ರು ಅವು ಎಲ್ಲ ಇವರು ಅಂತೇಳಿ ಉಪೇದನ ಮಾಡಿ ಅವ್ರ ವ್ಯಾಪಾರಸ್ಥಿಗೆ ಭಯಂಕರ ತ್ರಾಸ ಮಾಡಕತ್ತಾರೆ. ನಮ್ಮ ಹಿಂದ್ರಿ ಜಮಖಂಡಾಗ ಇಲ್ಲ ದನಗಳು ತರಾಕತ್ತೀವಿ. ಇಲ್ಲಿ ಜಮಖಂಡೊಳಗೆ 8 ಆಕಳ ಕಸ್ಕೊಂಡ್ರು. ಕೆರೂರವರು ನಾವು ಹುಟ್ಟು ರೈತರದೇವಿ. 8 ಆಕಳ ಕಸ್ಕೊಂಡ್ರು. ಅವ್ರು ಏನೋ ನ್ಯಾಯ ಬಿತ್ತು, ಕೋರ್ಟ್ಗೆ ಅಡ್ಯಾಡಿದ್ರು. ಇಕ್ಕಟ್ಟ ತಪ್ಪಾಗೈತೆ ಒಯ್ ಅಂದ್ರೆ ಯಾವುದೋ ಅಜ್ಜಾರು ಮಟ್ಟಕ್ಕಂತಾರೆ. ಮಟ್ಟಕ್ಕೆ ಹೋಗಿ ಇಳ್ಕೊಂತಾರ. ಅಮ್ಯಾಡ ಆಕಳ ತೊಗೊಂಡು ಹೋಗ್ಬಿಡ್ತಾರೆ. ಈ ಬಜರಂಗದಾರ ಗದ್ದಲ ಎಬ್ಬಿಸಿ ಆಕಳ ಕಸ್ಕೊಂಡು ಹೊಂಟಾರ. ರೈತರು ದನ ತೊಗೊಂಬರೋದು ವಜ್ಜೆ, ಕೊಡೋದು ವಜ್ಜೆ ಆಗ್ಬಿಡ್ತಾರೆ. ಎಲ್ಲ ಕಡೆನೂ ಪ್ರಾಬ್ಲಮ್ ಐತಿದೆ. ಇದೇನು ಒಂದೋ ತಾಲೂಕಿನಾಗಲ್ಲ. ನಿಮ್ಮ ಹೆಸರು? ಹಿರೇಕೊಪ್ರಿ, ನರಗುಂದ ತಾಲೂಕು. ಕರಿಯಪ್ಪ ಅಂತೇಳಿ, ಕರಿಯಪ್ಪ ಮೈನವ್ರು. ಚಲೋ ಇದ್ದು ಹೊಡಿತೇವೆ ಅಥವಾ ಕಾಲು ಮುರಿತೆ ಅಥವಾ ಬಡ್ ಬಿತ್ತು ಅವನ್ನೆಲ್ಲ ನಮಗೆ ಜೋಪಾನ ಮಾಡೋಕ್ಕಾಗೋಲ್ಲ. ಅದ್ರ ಸಲುವಾಗಿ ನಾವು ಮಾರ್ತೇವೆ. ಈಗ ಏನು ಸಮಸ್ಯೆ ಆಗೈತಿ? ಮತ್ತು ಬಂದ್ ಮಾಡಿದ್ದಕ್ಕೆ ಸಮಸ್ಯೆ ಆಗೈತೆ ರೀ. ನಾವು ಮನ್ಯಾಗ ಇಟ್ಕೊಂಡು ಕೂಳಾಕಾಗೋಲ್ಲ. ಅವಕ್ಕೆ ಏನು ಬಂದ್ ಆಗೈತಿ? ಏನು ಮೇವು ಬೇಕಲ್ರಿ, ಎಲ್ಲ ಬೇಕು. ನಮ್ಮ ರೈತರು ಮಳೆಗಾಲ ಸರಿಯಾಗಿಲ್ಲ. ಮತ್ತು ಎಲ್ಲಿಂದ ತರೋಣ್ರಿ ನಾವು? ಬಡ್ಡ ಕಾಲು ಮುರಿದೋಕೆ ಎಲ್ಲಿಂದ ಹಾಕೊಂಡ್ರಿ? ವ್ಯಾಪಾರಸ್ಥರಿಗೆ ಬಂದ್ ಮಾಡ್ಯಾರಲ್ರಿ. ಮತ್ತೆ ವ್ಯಾಪಾರಸ್ಥರು ಬರುವಲ್ರ, ಒಯ್ಯವಲ್ರ. ನಾವು ಬಜಾರ್ಗೆ ಹೋದ್ರು 400-500 ಖರ್ಚು ಮಾಡ್ಕೊಂಡು ಮನೆಗೆ ಬರೋದು. ಯಾವ ಕಾರಣಕ್ಕಾಗಿ ಅವ್ರು ಬಂದ್ ಮಾಡಿದಾರೆ ಅದೇನು ನಮಗೆ ಗೊತ್ತಿಲ್ರಿ ಸರ್. ಯಾವ ಕಾರಣಕ್ಕೆ ಬಂದ್ ಮಾಡ್ರಿ ಗೌರ್ಮೆಂಟ್ ಕೇಳ್ರಲ್ಲ. ನಾವು ರೈತರ ನಾವು ಕೇಳೋದು ಇಷ್ಟ ರೀ. ನಮಗೀಗ ನಮ್ಮ ದನ ಏನೈತಿ ಬಡ್ಡ ಕಾಲು ಮುರಿದು ಇವನ್ನೆಲ್ಲ ನಮಗೆ ಜೋಪಾನ ಮಾಡೋಕ್ಕಾಗೋಲ್ಲ. ಈಗ ಮಳೆಗಾಲ ಅಂತೂ ಸರಿ ಇಲ್ಲ. ಮೇವು ಎಲ್ಲಿಂದ ತಂದು ಹಾಕೊಂಡ್ರಿ? ಇದ್ದ ದನಕ ಹಾಕೋದಾಗೋಲ್ರಿ. ಇಂಥ ಒಂದಿಷ್ಟು ಅವ್ನು ಎತ್ತಾಕ 4 ಮಂದಿ 5 ಮಂದಿ ಬೇಕ್ರಿ ನೆಲಕ್ಕೆ ಬಿದ್ದು ಅಂದ್ರೆ. ಮತ್ತು ಇವ್ರು ವ್ಯಾಪಾರ ಮಾಡೋವ್ರನ್ನ ಬಂದ್ ಮಾಡಿದ್ರಂದ್ರೆ ನಾವು ಇನ್ನು ಯಾರಿಗೆ ಮಾರೋನು? ಮಣ್ಣೊಳಗೆ ಹೋಗಿಬೇಕಂದ್ರೆ 20 ಮಂದಿ ಬೇಕ್ರಿ. ಓದವನು ಒಂದು ಮನೆಯಾಗಿಂದ ಹೊಲಕ್ಕೆ ಒಯ್ಬೇಕಾದ್ರೆ 20 ಮಂದಿ ಬೇಕು. ಒಂದು ದನ ಒಯ್ಬೇಕಾರೆ ಅದು ಮೇಲೆ ಕಬ್ಬು ಹಚ್ಚಿರ್ತಾರೆ. ಹೊಲ ನಮ್ಮ ದೂರ ಇರ್ತಾವ. ಮತ್ತೊಬ್ರಲ್ಲ ದನ ಹೋಗಿ ಕೊಡ್ತಾರನ್ರಿ. ಅದನ್ನೆಲ್ಲ ವಿಚಾರ ಮಾಡಲ್ಲ. ನಿಮ್ಮ ಹೆಸರು? ನಮ್ಮ ಹೆಸರು ಬಸಪ್ಪ ಜಾರಗಟ್ಟೆ, ಸಾಕಿನ ಹೊಸಕೇರಿ, ರಾಮದುರ್ಗ ತಾಲೂಕು.